ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರದ ಕುರ್ಚಿ ಮೇಲೆ ಕೂತವರು ಪ್ರತಿ ಕ್ಷಣವೂ ಆ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕು. ಎಂತಹ ಸಂದರ್ಭದಲ್ಲೂ ಕೂಡ ಸ್ವಾರ್ಥಕ್ಕೆ ಅವಕಾಶ ನೀಡಬಾರದು. ಸಮಗ್ರ ದೃಷ್ಟಿಕೋನ ಮತ್ತು ಇಚ್ಛಾಶಕ್ತಿಯನ್ನು ಹೊಂದಿರಬೇಕು. ನಂಬಿಕೆ ವಿಶ್ವಾಸದ ಮೇಲೆ ಎಲ್ಲ ಸಹಕಾರ ಸಂಸ್ಥೆಗಳ ಭವಿಷ್ಯ ನಿಂತಿರುತ್ತೆ. ನಂಬಿಕೆನೇ ಸಹಕಾರ ಕ್ಷೇತ್ರದ ಬುನಾದಿ. ಅದನ್ನ ಹಾಳು ಮಾಡಿದ್ರೆ ಆ ಸಂಸ್ಥೆ ಅವಸಾನದತ್ತ ಸಾಗಿತು ಅಂತ ಅರ್ಥ. ನಮಸ್ಕಾರ, ನಾನು ಸ್ವಪ್ನ. ನಬಾರ್ಡ್ನಿಂದ ರಾಜ್ಯಕ್ಕೆ ಕಳೆದ ವರ್ಷ 5,600 ಕೋಟಿ ರೂಪಾಯಿಗಳ ಅಲ್ಪಾವಧಿ ಸಾಲನ ನೀಡಿದ್ರು. ಈ ವರ್ಷ 7,340 ಕೋಟಿ ರೂಪಾಯಿಗಳನ್ನ ನೀಡಿದ್ದಾರೆ. 3,220 ಕೋಟಿ ರೂಪಾಯಿಗಳನ್ನ ಕಡಿತಗೊಳಿಸಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ 35 ಲಕ್ಷ ರೈತರಿಗೆ 25,000 ಕೋಟಿ ರೂಪಾಯಿ ಅಲ್ಪಾವಧಿ ಕೃಷಿ ಸಾಲ ವಿತರಿಸೋ ಗುರಿ ಹೊಂದಿದೆ. ಹಾಗಾಗಿ 9,162 ಕೋಟಿ ರೂಪಾಯಿ ಕೃಷಿ ಸಾಲ ಮಿತಿಗೆ ಅನುಮೋದನೆಯನ್ನ ನೀಡುವಂತೆ ಮನವಿನ ಸಲ್ಲಿಸಿದ್ದಾರೆ. ಆದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಬಾರ್ಡ್ನಿಂದ ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡಲಾಗೋ ಅಲ್ಪಾವಧಿ ಕೃಷಿ ಸಾಲದ ಮಿತಿಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ್ಯದ ಮನವಿಯನ್ನ ತಿರಸ್ಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ನೀಡ್ತಾ ಇದೆ. ಹೀಗಾಗಿ ನಬಾರ್ಡ್ ಮೂಲಕ ನೀಡ್ತಾ ಇರೋ ಕೃಷಿ ಸಾಲದ ಮೊತ್ತವನ್ನ ಕಡಿತಗೊಳಿಸಲಾಗಿದೆ. ಜೊತೆಗೆ ಎಲ್ಲಾ ರಾಜ್ಯಗಳ ಮೊತ್ತವನ್ನ ಕಡಿತಗೊಳಿಸಲಾಗಿದೆ. ಕರ್ನಾಟಕದ ಮೊತ್ತ ಮಾತ್ರ ಕಡಿಮೆ ಆಗಿಲ್ಲ ಅಂತ ನಿರ್ಮಲಾ ಅವರು ಸಮಜಾಯಿಷಿನ ನೀಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಸ್ನೇಹಿತರೆ, ಮಾಧ್ಯಮವೊಂದರ ಬಳಗ ಅಂದ್ರೆ ಅದನ್ನ ರೂಪಿಸೋ ತಂಡದ ಜೊತೆಗೆ ಅದರಲ್ಲಿ ಬರೆಯುವವರು, ಮಾತನಾಡೋರು ಮತ್ತು ಓದುಗರು ಹಾಗೂ ಬೆಂಬಲಿಗರ ಬಳಗ ತಾನೆ. ಅದರಲ್ಲೂ ಈ ದಿನ.com ಕನ್ನಡ ಮಾಧ್ಯಮ ಲೋಕದಲ್ಲಿ ಮೇಲಿನೆಲ್ಲರನ್ನ ಜೊತೆಯಾಗಿಸ್ಕೊಂಡೇ ಸಾಕ್ತಾ ಇರೋ ಒಂದು ಪ್ರಯೋಗ. ಇದರ ಯಶಸ್ಸು ಮಿತಿ ತೀರ್ಮಾನ ಆಗೋದಕ್ಕೆ ಇನ್ನೂ ಕೆಲವಾದ್ರೂ ವರ್ಷಗಳು ಕಳಿಬೇಕು. ಆದ್ರೆ ಇದು ಕಾಲದ ಕರೆಗೆ ಓಗೊಟ್ಟ ಎದೆಗಾರಿಕೆಯ ಪ್ರಯೋಗ. ಈ ಪ್ರಯೋಗದ 2ನೇ ವರ್ಷಾಚರಣೆಯ ಭಾಗ ಆಗಿ ಇದೇ ನವೆಂಬರ್ 30ರಂದು ಅಂದ್ರೆ ನಾಡಿದ್ದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಈ ದಿನ ಓದುಗರ ಸಮಾವೇಶ ನಡೀತಾ ಇದೆ. ಈ ಮಹತ್ವದ ಸಂದರ್ಭದಲ್ಲಿ ನೀವಿಲ್ದೇ ಇದ್ರೆ ಹೇಗೆ? ಕೊನೆ ಕ್ಷಣದ ಆಹ್ವಾನ ಅಂತ ಬೇಜಾರಾಗಬೇಡಿ. ದಯವಿಟ್ಟು ತಪ್ಪದೆ ಕಾರ್ಯಕ್ರಮಕ್ಕೆ ಬನ್ನಿ. ನಿರ್ಮಲಾ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ನಬಾರ್ಡ್ ನೀಡೋ ಸಾಲದ ಮೊತ್ತದಲ್ಲಿ ಅರ್ಧದಷ್ಟು ಕಡಿತಗೊಳಿಸಿರೋದ್ರಿಂದ ನಾವು ವಾಣಿಜ್ಯ ಬ್ಯಾಂಕ್ಗಳಿಗೆ ಹೋಗಬೇಕಾಗತ್ತೆ. ವಾಣಿಜ್ಯ ಬ್ಯಾಂಕ್ಗಳಲ್ಲಿ 10% 12% ಬಡ್ಡಿ ಹಾಕ್ತಾರೆ. ಇದು ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ? ನಬಾರ್ಡ್ ಕೇಂದ್ರ ಸರ್ಕಾರದ ಕೆಳಗೆ ಕಾರ್ಯನಿರ್ವಹಿಸ್ತಾ ಇದೆ. ಕೇಂದ್ರ ಸಚಿವರೇ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಶ್ನೆಯಲ್ಲಿ ಕರ್ನಾಟಕದ ಕೃಷಿಕರ ಕಾಳಜಿ ಅಡಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಮಾತಿನಲ್ಲಿ ಎಲ್ಲ ರಾಜ್ಯಗಳನ್ನ ಸಮಾನವಾಗಿ ನೋಡೋ ಸಮಿಷ್ಟ ಪ್ರಜ್ಞೆ ಇದೆ ಅಂತ ಅಂದ್ಕೊಳ್ಬಹುದು. ಅವರು ಸರಿ, ಇವರು ಸರಿ. ಹಾಗಾದ್ರೆ ಸರಿ ಇಲ್ದವ್ರು ಯಾರು? ಇವರನ್ನ ಆರಿಸಿ ಕಳಿಸಿದ ಮತದಾರರ? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ. ಆದರೆ ಬ್ಯಾಂಕುಗಳು, ಸಣ್ಣ ಉದ್ಯಮಗಳು, ಸ್ವಯಂ ಉದ್ಯೋಗಿಗಳು ಮತ್ತು ರೈತರಿಗೆ ಸಾಲ ಸೌಲಭ್ಯ ನೀಡೋದಕ್ಕೆ ಸಿದ್ಧ ಇರೋದಿಲ್ಲ. ಸಾಮಾನ್ಯವಾಗಿ ಇವರು ಸಾಲ ಸಂಸ್ಥೆಗಳು ಅಥವಾ ಸ್ಥಳೀಯ ಲೇವಾದೇವಿದಾರರಂತಹ ಅನೌಪಚಾರಿಕ ಹಣಕಾಸು ಸಂಸ್ಥೆಗಳನ್ನು ಅವಲಂಬಿಸಿದ್ದಾರೆ. ಅನೌಪಚಾರಿಕ ಮೂಲಗಳ ಮೇಲೆ ಅತಿಯಾದ ಹಣಕಾಸಿನ ಅವಲಂಬನೆಯು ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ. ಹೀಗಂತ ಸರ್ಕಾರನೇ ಹೇಳುತ್ತೆ. ಅದರ ಪರಿಹಾರಕ್ಕೆ ಸಹಕಾರ ಕ್ಷೇತ್ರದತ್ತ ನೋಟನ ಹರಿಸುತ್ತೆ. ಎಲ್ರಿಗೂ ನಾನು, ನನಗಾಗಿ ಎಲ್ರು. ಇದು ಸಹಕಾರ ತತ್ವದ ಮುಖ್ಯ ಸಂದೇಶ. ಇಂತಹ ಉದಾತ್ತ ತತ್ವದ ಬುನಾದಿಯ ಮೇಲೆ ಕಾರ್ಯಾಚರಿಸುವುದು ಸಹಕಾರ ಕ್ಷೇತ್ರ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ 1904ರಲ್ಲಿ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರಕ್ಕೆ ಬುನಾದಿನ ಹಾಕಿದ್ದು ಕರ್ನಾಟಕ ರಾಜ್ಯ. ಗದಗ ಜಿಲ್ಲೆಯ ಎಸ್ ಪಾಟೀಲ್ರು ಅದಕ್ಕೆ ಕಾರಣಕರ್ತರು. ಈಗ ಗದಗ ಜಿಲ್ಲೆಯೊಂದರಲ್ಲೇ ವ್ಯವಸ್ಥಿತವಾಗಿ ನಡೀತಾ ಇರೋ 10 ಸಹಕಾರಿ ಬ್ಯಾಂಕ್ಗಳಿದಾವೆ. ಪರಸ್ಪರ ಸಹಕಾರ, ನಂಬಿಕೆಯ ತತ್ವಗಳ ಬುನಾದಿಯ ಮೇಲೆ ಅಸ್ತಿತ್ವಕ್ಕೆ ಬಂದ ಸಹಕಾರ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ನ ತಾಯಿ ಬೇರು. ಗ್ರಾಮೀಣ ಮಟ್ಟದಲ್ಲಿ ಕೃಷಿಕರು ಕಲೆತು ಷೇರು ಹಣ ಹೂಡೋ ಮೂಲಕ ಸಹಕಾರ ಸಂಘಗಳನ್ನ ರಚಿಸಿಕೊಳ್ತಾರೆ. ಕೃಷಿಗೆ ಬೇಕಾದ ಸಾಲ ಸೌಲಭ್ಯಗಳನ್ನ ನೇರವಾಗಿ ರೈತರಿಗೆ ವಿತರಿಸೋ ಕೆಲಸವನ್ನ ಈ ಸಹಕಾರ ಸಂಘಗಳು ಮಾಡ್ತವೆ. ಈ ಸಂಘಗಳ ವ್ಯವಹಾರವನ್ನ ನೋಡ್ಕೊಳ್ಳೋದಕ್ಕೆ ಪ್ರತಿ ಸಂಘಕ್ಕೂ ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಇಂತಹ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳ ಸದಸ್ಯತ್ವದ ಒಟ್ಟು ರೂಪಾನೇ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್.
ಪ್ರಾಥಮಿಕ ಸಂಘಗಳು ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರನ್ನ ಆಯ್ಕೆ ಮಾಡ್ತವೆ. ಆ ನಿರ್ದೇಶಕರಲ್ಲೇ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕರ್ನಾಟಕ ಸಹಕಾರ ಸೇವೆಯ ಅಧಿಕಾರಿ ಈ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಾರೆ. ಇದರ ರಚನೆ, ನೋಂದಣಿ ಮತ್ತು ಲೆಕ್ಕ ತನಿಖೆಗೆ ರಾಜ್ಯ ಮಟ್ಟದಲ್ಲಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇರ್ತಾರೆ. ಸರ್ಕಾರದ ಮಟ್ಟದಲ್ಲಿ ಸಹಕಾರ ಖಾತೆ ನಿರ್ವಹಣೆ ಮಾಡೋದಕ್ಕೆ ಸಹಕಾರ ಸಚಿವರು ಇರ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಒಟ್ಟು 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳಿದಾವೆ. ರಾಜ್ಯದ ಎಲ್ಲಾ ಡಿಸಿಸಿ ಬ್ಯಾಂಕ್ಗಳು ಲಾಭದಾಯಕ ಆಗಿಲ್ಲ. ಶಿವಮೊಗ್ಗ, ದಕ್ಷಿಣ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ, ವಿಜಯಪುರ, ಬಳ್ಳಾರಿ ಹೀಗೆ ಸೇರಿದಂತೆ ಕೆಲ ಡಿಸಿಸಿ ಬ್ಯಾಂಕ್ಗಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಾವೆ. ಧಾರವಾಡ ಹಾಗೂ ಕೋಲಾರ ಡಿಸಿಸಿ ಬ್ಯಾಂಕ್ಗಳು ನಷ್ಟದ ಹಾದಿಯಲ್ಲಿ ಸಾಗಿ ಸದಸ್ಯರಿಗೆ ಷೇರನ್ನ ಹಿಂದಿರುಗಿಸೋದಕ್ಕೂ ಆಗದ ಸ್ಥಿತಿಗೆ ತಲುಪಿದಾವೆ. ಎಲ್ಲ ಡಿಸಿಸಿ ಬ್ಯಾಂಕ್ಗಳ ಸದಸ್ಯತ್ವವನ್ನ ರಾಜ್ಯ ಸಂಸ್ಥೆ ಅಪೆಕ್ಸ್ ಬ್ಯಾಂಕ್ ಹೊಂದಿದೆ. ಜಿಲ್ಲಾ ಬ್ಯಾಂಕ್ಗಳು ಸಂಗ್ರಹಿಸೋ ಠೇವಣಿಯಲ್ಲಿ 30% ಹಣವನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮೀಸಲಿಡಲಾಗುತ್ತೆ. ಅಪೆಕ್ಸ್ ಬ್ಯಾಂಕ್ ತನ್ನ ಮೂಲ ನಿಧಿ ಹಾಗೂ ನಬಾರ್ಡ್ ನೀಡೋ ಹಣವನ್ನ ಡಿಸಿಸಿ ಬ್ಯಾಂಕ್ಗಳಿಗೆ ಹಂಚಿಕೆ ಮಾಡುತ್ತೆ. ಡಿಸಿಸಿ ಬ್ಯಾಂಕ್ಗಳು ತಮ್ಮ ವ್ಯಾಪ್ತಿಯಲ್ಲಿ ಬರೋ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಸಾಲವನ್ನ ನೀಡ್ತವೆ. ರಾಜ್ಯದಲ್ಲಿನ 4848 ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಡಿಸಿಸಿ ಬ್ಯಾಂಕ್ಗಳ ಮೂಲಕ ಹಣವನ್ನ ವಿತರಿಸಲಾಗುತ್ತೆ. 70,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳು ಸಹಕಾರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದಾವೆ. 100 ಕೋಟಿ ಹಣಕಾಸಿನ ವಹಿವಾಟನ್ನು ನಡೆಸ್ತಾ ಇದ್ದಾವೆ. ಕೃಷಿ ಆಧಾರದ ಸಹಕಾರ ಬ್ಯಾಂಕ್ಗಳಲ್ಲದೆ ರಾಜ್ಯದಲ್ಲಿ 100 ವಿವಿಧ ರೂಪಗಳ ಸಹಕಾರ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿದ್ದಾವೆ. ಹಾಲು ಉತ್ಪಾದನೆ, ಗೃಹ ನಿರ್ಮಾಣ, ಕೈಗಾರಿಕೆ, ಸ್ಪಿನ್ನಿಂಗ್ ಮಿಲ್, ಸಕ್ಕರೆ ಕಾರ್ಖಾನೆ, ಮಾರುಕಟ್ಟೆ, ನೀರಾವರಿ, ಕೂಡು ಬೇಸಾಯ, ಸಂಸ್ಕರಣಾ, ನೌಕರರು, ಬಳಕೆದಾರರು, ನಗರ ಸಹಕಾರ ಸಂಸ್ಥೆಗಳು ಸೇರಿದಂತೆ 38,430 ಸಹಕಾರ ಸಂಸ್ಥೆಗಳು ಬ್ಯಾಂಕ್ಗಳ ಅಸ್ತಿತ್ವದಲ್ಲಿದ್ದಾವೆ. ಇವುಗಳಲ್ಲಿ 2,364 ಸಂಘಗಳು ಬಾಗಿಲನ್ನು ಮುಚ್ಚಿದಾವೆ. ಇನ್ನು 2,388 ಅವನತಿಯ ಹಾದಿಯಲ್ಲಿದ್ದಾವೆ. ಗ್ರಾಮೀಣ ಪ್ರದೇಶದ ಸಹಕಾರ ಸಂಘಗಳಿಗೆ ಹೋಲಿಸಿದ್ರೆ ನಗರ ಪ್ರದೇಶದ ಸಂಘಗಳು ಹೆಚ್ಚು ಯಶಸ್ವಿಯಾಗಿದ್ದಾವೆ. ರಾಜ್ಯದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕರ್ನಾಟಕ ಕೆಲ ಜಿಲ್ಲೆಗಳಲ್ಲಿ ಸಹಕಾರ ಸಂಸ್ಥೆಗಳು ಹೆಚ್ಚಿನ ಯಶಸ್ಸನ್ನ ಕಂಡಿದ್ದಾವೆ. ಸಹಕಾರ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಬೆಳಗಾವಿಯನ್ನ ಹೊರತುಪಡಿಸಿ ಉಳಿದೆಡೆ ಯಶಸ್ಸನ್ನ ಕಂಡಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರದ ಕುರ್ಚಿ ಮೇಲೆ ಕೂತವರು ಪ್ರತಿ ಕ್ಷಣವೂ ಆ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕು. ಎಂತಹ ಸಂದರ್ಭದಲ್ಲೂ ಕೂಡ ಸ್ವಾರ್ಥಕ್ಕೆ ಅವಕಾಶ ನೀಡಬಾರದು. ಸಮಗ್ರ ದೃಷ್ಟಿಕೋನ ಮತ್ತು ಇಚ್ಛಾಶಕ್ತಿಯನ್ನು ಹೊಂದಿರಬೇಕು. ನಂಬಿಕೆ, ವಿಶ್ವಾಸದ ಮೇಲೆ ಎಲ್ಲ ಸಹಕಾರ ಸಂಸ್ಥೆಗಳ ಭವಿಷ್ಯ ನಿಂತಿರುತ್ತೆ. ನಂಬಿಕೆನೇ ಸಹಕಾರ ಕ್ಷೇತ್ರದ ಬುನಾದಿ. ಅದನ್ನ ಹಾಳು ಮಾಡಿದ್ರೆ ಆ ಸಂಸ್ಥೆ ಅವಸಾನದತ್ತ ಸಾಗಿತು ಅಂತ ಅರ್ಥ. ಹಾಗಿದ್ರೆ ಸದ್ಯದ ಸಹಕಾರ ಕ್ಷೇತ್ರದ ಸ್ಥಿತಿ ಹೇಗಿದೆ ಅಂದ್ರೆ ಹಣದ ಹರಿವಿದೆ, ರಾಜಕೀಯ ಪ್ರವೇಶ ಪಡೆದಿದೆ, ಪಕ್ಷ ರಾಜಕಾರಣ ಮೇಳೈಸಿದೆ, ಜಾತಿಯಲ್ಲಿ ಬಲಾಢ್ಯರು, ಬಹುಸಂಖ್ಯಾತರ ಕೈಯಲ್ಲಿ ಸಂಘಗಳು, ಸೊಸೈಟಿಗಳು, ಬ್ಯಾಂಕ್ಗಳಿದಾವೆ. ಕಾರ್ಯದರ್ಶಿ ಮತ್ತು ನಿರ್ದೇಶಕರ ಸ್ಥಾನಗಳು ಬಲಿಷ್ಠರ ಕೈಯಲ್ಲಿದ್ದಾವೆ. ಅದರಲ್ಲೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸ್ಥಳೀಯ ಶಾಸಕರೇ ಆಗಿರ್ತಾರೆ. ಅವರು ಮಾತು ಕೇಳೋರೆ ಕಾರ್ಯದರ್ಶಿಗಳಾಗಿರ್ತಾರೆ. ಅವರಿಗೆ ಮತ ನೀಡಿ ಗೆಲ್ಲಿಸಿದ ಪಕ್ಷದ ಕಾರ್ಯಕರ್ತರು ಮತ್ತು ಪುಡಾರಿಗಳೇ ಹೆಚ್ಚಿನ ಫಲಾನುಭವಿಗಳಾಗಿರ್ತಾರೆ. ಇನ್ನು ಮತ್ತೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗಳಿಗೆ ಮರಳೋದಾದ್ರೆ 2023-24ನೇ ಹಣಕಾಸು ವರ್ಷದಲ್ಲಿ ಅಲ್ಪಾವಧಿ ಸಹಕಾರಿ ಸಾಲ ವ್ಯವಸ್ಥೆಯಡಿ ಕರ್ನಾಟಕದಲ್ಲಿ 22,902 ಕೋಟಿ ರೂಪಾಯಿ ಅಲ್ಪಾವಧಿ ಕೃಷಿ ಸಾಲವನ್ನ ವಿತರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಸಾಲ ಸೌಲಭ್ಯ ಎಷ್ಟು ರೈತರ ಬದುಕನ್ನ ಬದಲು ಮಾಡಿದೆ, ಯಾರಿಗೆಲ್ಲ ಸಹಾಯ ಆಗಿದೆ, ರಾಜ್ಯದ ಕೃಷಿ ವಲಯ ಅಭಿವೃದ್ಧಿ ಆಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆದ್ರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆಯಾ? ಈ ಬಗ್ಗೆ ಹುಬ್ಬಳ್ಳಿಯ ರೈತ ನಾಯಕ ಸಿದ್ದು ತೇಜಿ ಅವರನ್ನ ಮಾತಿಗೆಳೆದ್ರೆ ಪತ್ತಿನ ಸಹಕಾರ ಸಂಘಗಳು, ಡಿಸಿಸಿ ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡ್ತವೆ. ನೀಡದಿದ್ರೆ ನಡಿಬೇಕಲ್ಲ, ಆದ್ರೆ ಎಲ್ರಿಗೂ ಅಲ್ಲ. ಪಕ್ಷದ ಕಾರ್ಯಕರ್ತರಿಗೆ, ಶಾಸಕರ ಹಿಂಬಾಲಕರಿಗೆ ಹೆಚ್ಚಿನ ಸೌಲಭ್ಯ ಸಿಗ್ತದೆ. ಫೈಲ್ ಚೆನ್ನಾಗಿ ರೆಡಿ ಮಾಡಿದ ಬುದ್ಧಿವಂತರಿಗೆ ಸಾಲ ಸಿಗ್ತದೆ. ಬಡ ಅನಕ್ಷರಸ್ಥ ರೈತರಿಗೆ ಎಲ್ಲಿ ತಿಳಿಬೇಕ್ರಿ ಇದೆಲ್ಲ? ಸರಿಯಾದ ಪಹಣಿ ಪಟ್ಟಿಗಳೇ ಇರಲ್ಲ. ಅವರಿಗೆ ದೊಡ್ಡ ಮೊತ್ತದ ಸಾಲನೂ ಸಿಗೋದಿಲ್ಲ. ಇನ್ನ ಸರ್ಕಾರಗಳು ಬದಲಾದಾಗ ಕೆಲವೊಂದು ಸಲ ಬಡ್ಡಿ ಮನ್ನಾ, ಸಾಲ ಮನ್ನಾ ಮಾಡ್ತವೆ. ಆ ಸೌಲಭ್ಯಗಳಿಂದನೂ ಕೂಡ ಸಣ್ಣ ಬಡ ರೈತರು ವಂಚಿತರಾಗ್ತಾರೆ. ಇವತ್ತು ರೈತರನ್ನ ಉದ್ಧಾರ ಮಾಡ್ತೀವಿ ಅನ್ನೋ ಬ್ಯಾಂಕ್ಗಳು ಬಲಿಷ್ಠ ಜಾತಿಗಳ ಕೈಯಲ್ಲಿದ್ದಾವೆ. ಅಲ್ಲಿ ಅವರದ್ದೇ ದರ್ಬಾರು, ಕಾರ್ಬಾರು ಎಲ್ಲ ಅಂತ ಹೇಳ್ತಾರೆ. ಇನ್ನು ತರಕಾರಿ ಬೆಳೆಯೋ ಕೋಲಾರದ ಮುನಿಸ್ವಾಮಿಯವರನ್ನ ನಾವು ಮಾತಿಗಳಿದ್ರೆ
ನಮ್ಮ ದಾಖಲೆಗಳನ್ನ ಇಸ್ಕೊಂಡು ಸೈನ್ ಮಾಡಿಸ್ಕೊಂಡು 25,000 ಸಾಲ ಕೊಟ್ರು. ಒಳ್ಳೆ ಬೆಳೆ ಬತ್ತು ಅಂತ ಸಾಲನೂ ತೀರ್ತು. ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ನನಗೆ ಸ್ಯಾಂಕ್ಷನ್ ಆಗಿದ್ದು 1 ಲಕ್ಷ ರೂಪಾಯಿ ಸಾಲ, ಕೈಗೆ ಕೊಟ್ಟಿದ್ದು 25,000, ಮಿಕ್ಕ 75,000 ಸೆಕ್ರೆಟರಿ ಎತ್ಕೊಂಡ. ನಂತರನೇ ಸುಮಾರು ಜನ ಸಾಲ ಎತ್ತಿ ದಯವಿಟ್ಟಾಗಿ ಲೇವಾದೇವಿ ಮಾಡ್ತಾ ಇದ್ದ, ಮೀಟರ್ ಬಡ್ಡಿ ಜಡ್ದಿದ್ದ. ನಾನು ಬ್ಯಾಂಕ್ಗೆ ಕಟ್ಟೋ ಟೈಮ್ಗೆ ಸರಿಯಾಗಿ ಅವನು ಕಟ್ತಿದ್ದ. ಯಾರಿಗೆ ಹೇಳೋದು ಅಂತ ತಮ್ಮ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ಈಗ ಮತ್ತೆ ನಾವು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಮಾತಿಗೆ ಮರಳೋದಾದ್ರೆ, ರಾಷ್ಟ್ರೀಕೃತ ಬ್ಯಾಂಕುಗಳು ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ನೀಡ್ತಾ ಇದ್ದಾವೆ. ಹೀಗಾಗಿ ನಬಾರ್ಡ್ ಮೂಲಕ ನೀಡ್ತಾ ಇರೋ ಕೃಷಿ ಸಾಲದ ಮೊತ್ತವನ್ನ ಕಡಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ವಾಣಿಜ್ಯ ಬ್ಯಾಂಕುಗಳಲ್ಲಿ 10% 12% ಬಡ್ಡಿ ಹಾಕ್ತಾರೆ, ಇದು ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ ಅಂತ ಹೇಳಿದ್ದಾರೆ. ಅಂದ್ರೆ ರೈತರು ದೇಶದ ಬೆನ್ನೆಲುಬು ಅನ್ನೋ ಸರ್ಕಾರಗಳೇ ಮುಂದೆ ನಿಂತು ಕೃಷಿಕರಿಗೆ ನೀಡ್ತಾ ಇರೋ ಸಾಲ ಮತ್ತು ಸಬ್ಸಿಡಿಗಳು ಕೈಗೆಟಕದಂತೆ ಮಾಡ್ತಾ ಇದೆ. ಆ ಮೂಲಕ ಅವರನ್ನ ಸಾಲಕ್ಕಾಗಿ ಬಲವಂತವಾಗಿ ವಾಣಿಜ್ಯ ಬ್ಯಾಂಕ್ಗಳತ್ತ ನೂಗ್ತಾ ಇದೆ. ವಾಣಿಜ್ಯ ಬ್ಯಾಂಕಿನವರು ರೈತರನ್ನ 10 ಸಲ ಅಲೆದಾಡಿಸಿ ನೂರಾರು ದಾಖಲೆ ಪತ್ರಗಳನ್ನ ಅಡಮಾನವಾಗಿಟ್ಕೊಂಡು 10% 12% ಬಡ್ಡಿ ದರದಲ್ಲಿ ಸಾಲನ ಕೊಡ್ತಾರೆ. ದಾಖಲೆಗಳನ್ನ ಒದಗಿಸಲಾರದ ಅನಕ್ಷರಸ್ಥ ರೈತರು ನೇರವಾಗಿ ತನ್ನೂರಿನ ಶ್ರೀಮಂತರನ್ನ, ಲೇವಾದೇವಿದಾರರನ್ನ ಆಶ್ರಯಿಸ್ತಾರೆ, ಬೆಳೆಯನ್ನ ಅಡ ಇಡ್ತಾರೆ. ಅವರು ಹೆಚ್ಚಿನ ಬಡ್ಡಿ ದರ ವಿಧಿಸಿದ್ರೂ ಕೂಡ ಅನಿವಾರ್ಯವಾಗಿ ಕೊರಳೋಡ್ತಾರೆ. ಇನ್ನು ಸಾಲ ಪಡೆದ ರೈತನ ಇಡೀ ಕುಟುಂಬ ವರ್ಷವೆಲ್ಲ ಬೆವರು ಸುರಿಸಿ ಬೇಸಾಯನ ಮಾಡಿ ಇನ್ನೇನೋ ಉಣ್ಬೇಕು ಅನ್ನೋವಾಗ ನೆರೆನೋ ಬರಾನೋ ಬಂದು ಅಪ್ಪಳಿಸುತ್ತೆ. ಅಕಸ್ಮಾತ್ ಈ ನೆರೆ ಬರದಿಂದ ತಪ್ಪಿಸ್ಕೊಂಡು ಉತ್ತಮ ಬೆಳೆ ಬೆಳೆದ್ರೆ ಸರ್ಕಾರಗಳು ಸೂಕ್ತ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆನ ಕೊಟ್ಟು ಖರೀದಿ ಮಾಡದೆ ಸತಾಯಿಸ್ತವೆ. ಬೇಸತ್ತ ರೈತ ಮಾರುಕಟ್ಟೆಯತ್ತ ಹೆಜ್ಜೆ ಹಾಕಿದ್ರೆ ದಲ್ಲಾಳಿ ವ್ಯವಸ್ಥೆ ಬೆಲೆನ ಇಳಿಸಿ ರೈತರು ಉತ್ಪನ್ನಗಳನ್ನ ಬೀದಿಗೆ ಸುರಿದು ಹೋಗುವಂತೆ ನೋಡ್ಕೊಳ್ಳುತ್ತೆ. ಹೇಗಿರುವಾಗ ರೈತ ಕೃಷಿ ಕ್ಷೇತ್ರ ಅಭಿವೃದ್ಧಿ ಹೊಂದೋದು ಹೇಗೆ? ನಬಾರ್ಡ್ ಸಾಲ ನಿರಾಕರಿಸೋದು ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಖಾಸಗಿ ಹಣಕಾಸು ಲೇವಾದೇವಿದಾರರತ್ತ ರೈತರನ್ನ ಬಲವಂತವಾಗಿ ಸರ್ಕಾರಗಳೇ ದೂಡಿದಂತಲ್ವಾ? ಹೆಚ್ಚಿನ ಬಡ್ಡಿ ದರ ಅನ್ನೋ ಕುಣಿಕೆಗೆ ರೈತರನ್ನ ಸಿಲುಕಿಸಿ ಆತ್ಮಹತ್ಯೆಯತ್ತ ನೂಕಿದಂತಲ್ವಾ? ರೈತರ ಸಾವಿಗೆ ಸರ್ಕಾರನೇ ಹೊಣೆ ಅಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.